Once again, welcome to the Pedagogic Tools, Techniques and Approaches subject class, Unit 3rd, Teaching and Teacher as Facilitator. Methods of Teaching, Bodhana Paddhatigalu. Under that, the topic is Deductive Method of Teaching. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಅಂದರೆ ಅನುಗಮನ ಪದ್ಧತಿ ಅಂದರೆ ಏನು ಅನ್ನುವಂಥದ್ದು. ಈಗ ಅದರ ಮುಂದುವರೆದ ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ದಟ್ ಈಸ್ ಡಿಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್, ನಿಗಮನ ಬೋಧನಾ ಪದ್ಧತಿ ಅಂದರೆ ಏನು ಅಂತ ಚರ್ಚೆ ಮಾಡೋಣ. ಮೀನಿಂಗ್ ಆಫ್ ಡಿಡಕ್ಟಿವ್ ಮೆಥಡ್: ಇಟ್ ಈಸ್ ಎ ಟೀಚರ್ ಸೆಂಟರ್ಡ್ ಟೀಚಿಂಗ್ ಮೆಥಡ್. ಇಟ್ ಬಿಗಿನ್ಸ್ ವಿತ್ ಅಬ್ಸ್ಟ್ರಾಕ್ಟ್ ರೂಲ್, ಜನರಲೈಸೇಷನ್, ಪ್ರಿನ್ಸಿಪಲ್ ಆ್ಯಂಡ್ ಎಂಡ್ಸ್ ವಿತ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಆ್ಯಂಡ್ ಕಾಂಕ್ರೀಟ್ ಡೀಟೇಲ್ಸ್. ಅಂದರೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಕ ಕೇಂದ್ರಿತ ಅಂತ ಹೇಳಿ ಕರಿತೀವಿ. ಆದರೂ ಕೂಡ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಗೆ ಅವಕಾಶ ಈ ವಿಧಾನದಲ್ಲಿ ನೋಡ್ಬೋದು. ಅಬ್ಸ್ಟ್ರಾಕ್ಟ್ ರೂಲ್ ಅಂದರೆ ಅಮೂರ್ತತೆಯಿಂದ ಕೂಡಿರ್ತಕ್ಕಂಥ ನಿಯಮ, ಸಾಮಾನ್ಯೀಕರಣ, ತತ್ವ, ಸಿದ್ಧಾಂತ, ಫಾರ್ಮುಲಾ, ಸೂತ್ರಗಳಾಗಿರ್ಬೋದು, ಪರಿಕಲ್ಪನೆಗಳಾಗಿರ್ಬೋದು, ವ್ಯಾಖ್ಯೆಗಳಾಗಿರ್ಬೋದು, ಅವುಗಳ ಮೂಲಕ ಸಹಾಯದಿಂದ ನಾವು ವಿಸ್ತೃತ ವಿಷಯವನ್ನು ಉದಾಹರಣೆಯ ಜೊತೆಗೆ ಕೊನೆಗೊಳಿಸ್ಬೋದು ಅಂತಕ್ಕಂಥದ್ದು. ಅಂದರೆ ಅವುಗಳನ್ನು ನೇರವಾಗಿ ನೀಡೋದ್ರ ಮೂಲಕ ತದನಂತರ ಉದಾಹರಣೆಯ ಮೂಲಕ ಅದನ್ನು ವೆರಿಫಿಕೇಷನ್ ಮಾಡುವಂಥದ್ದನ್ನು ನಾವು ಡಿಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ನಿಗಮನ ಪದ್ಧತಿ, ನಿಯಮ ಇರ್ಬೋದು, ಸಾಮಾನ್ಯೀಕರಣ ಇರ್ಬೋದು, ಸೂತ್ರಗಳಿರ್ಬೋದು, ವ್ಯಾಖ್ಯೆಗಳಿರ್ಬೋದು, ಅವುಗಳನ್ನು ನೇರವಾಗಿ ಪ್ರಸ್ತುತಪಡಿಸಿ ತದನಂತರ ಉದಾಹರಣೆಗಳ ಮೂಲಕ ಅವುಗಳಿಗೆ ಒಂದು ಸ್ಪಷ್ಟತೆಯನ್ನು, ವಿವರಣೆಯನ್ನು ನೀಡಬಹುದಾಗಿರ್ತಕ್ಕಂಥ ವಿಧಾನವೇ ನಿಗಮನ ಪದ್ಧತಿ ಅಂತ ಹೇಳಿ ಕರೀತಕ್ಕಂಥದ್ದು. ಪ್ರಿನ್ಸಿಪಲ್ಸ್ ಆಫ್ ಡಿಡಕ್ಟಿವ್ ಮೆಥಡ್, ತತ್ವ ಏನಿದೆ ಇದರಲ್ಲಿ? ನಿಮಗೆ ಈಗಾಗಲೇ ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಬಗ್ಗೆ ವಿಷಯ ಗೊತ್ತಿದೆ. ಏನು ಇಂಡಕ್ಟಿವ್ ಅಂದರೆ ಅದರಲ್ಲಿ ನಾವು ಗೊತ್ತಿರ್ತಕ್ಕಂಥ ವಿಷಯದ ನಿರ್ದಿಷ್ಟತೆಯಿಂದ ನಿಯಮಗಳ ಮೂಲಕ ಉದಾಹರಣೆಗೆ ಹೋಗ್ತೀವಿ. ನಾವು ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಎಕ್ಸಾಂಪಲ್ಸ್ ಕೊಡ್ತೀವಿ. ಮೊದಲು ಎಕ್ಸಾಂಪಲ್ಸಿಂದ ನಿಯಮಗಳಿಗೆ ಹೋಗ್ತಕ್ಕಂಥದ್ದು, ಉದಾಹರಣೆಯಿಂದ ಜನರಲೈಸೇಷನ್ಸಿಗೆ ಹೋಗ್ತೀವಿ ಅಥವಾ ಎಕ್ಸಾಂಪಲ್ ಟು ರೂಲ್ ಅಂತ ಹೇಳಿ ಕರಿತೀವಿ. ಪರ್ಟಿಕ್ಯುಲರ್ ಟು ಜನರಲಿಗೆ ಹೋಗ್ತೀವಿ, ಎಕ್ಸಾಂಪಲ್ಸ್ ಟು ದ ಫಾರ್ಮುಲಾ, ಕಾಂಕ್ರೀಟ್ ಟು ದ ಅಬ್ಸ್ಟ್ರಾಕ್ಟ್. ಬಟ್ ರಿವರ್ಸ್ ಕೇಸ್, ಎಕ್ಸಾಕ್ಟ್ಲಿ ರಿವರ್ಸ್ ಟು ದ್ಯಾಟ್ ಒನ್, ಇಟ್ ಈಸ್ ಡಿಡಕ್ಟಿವ್ ಮೆಥಡ್. ಪ್ರಿನ್ಸಿಪಲ್ಸ್ ಇದರಲ್ಲಿ ಸೂತ್ರ ಯಾವಾಗಲೂ ಯಾವ ರೀತಿ ಇರುತ್ತೆ, ನಾವು ಈ ವಿಧಾನವನ್ನು ಅಳವಡಿಸ್ಕೊಂಡ್ರೆ ಅಂದರೆ ಅಬ್ಸ್ಟ್ರಾಕ್ಟ್ ಟು ದ ಕಾಂಕ್ರೀಟ್ ಅಂದರೆ ಅಮೂರ್ತತೆಯಿಂದ ಮೂರ್ತತೆ ಕಡೆಗೆ ಸಾಗಬೇಕು ವಿಷಯ ವಸ್ತುವನ್ನು ಪ್ರಸ್ತುತಪಡಿಸ್ತಕ್ಕಂಥ ರೀತಿ. ನಂತರ ಜನರಲ್ ಟು ದ ಪರ್ಟಿಕ್ಯುಲರ್ ಅಂದರೆ ಸಾಮಾನ್ಯೀಕರಣದಿಂದ ನಿರ್ದಿಷ್ಟತೆಯತಿಗೆ ಸಾಕ್ತಕ್ಕಂಥದ್ದು, ವೆರಿ ಸ್ಪೆಸಿಫಿಕ್ ಅಂತಲೂ ಕೂಡ ಕರಿಬೋದು. ಫಾರ್ಮುಲಾ ಟು ಎಕ್ಸಾಂಪಲ್ಸ್, ಸೂತ್ರಗಳ ಮೂಲಕ, ಸೂತ್ರದಿಂದ ಉದಾಹರಣೆಗಳತ್ತ ಸಾಗ್ಬೋದಾಗಿರ್ತಕ್ಕಂಥ ವಿಷಯ ವಸ್ತು ಅಂತ ಹೇಳಿ ಕರಿತೀವಿ. ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದ ಇಂಡಕ್ಟಿವ್ ಮೆಥಡ್ ಆಫ್. ಇದರಲ್ಲಿ ನೇರವಾಗಿ ನೀವು ವಿಷಯ ವಸ್ತುವನ್ನು ಪ್ರಸ್ತಾವನೆ ಮಾಡ್ಬೋದು ಅನ್ನುವಂಥದ್ದು ಇದರ ಅರ್ಥದಲ್ಲಿ ಹೇಳ್ತಕ್ಕಂಥದ್ದು. ನಂತರ ಸ್ಟೆಪ್ಸ್ ಆಫ್ ಎ ಡಿಡಕ್ಟಿವ್ ಮೆಥಡ್, ಯಾವ ರೀತಿ ನಾವು ಡಿಡಕ್ಟಿವ್ ಮೆಥಡನ್ನು ಈ ಹಂತಗಳನ್ನು ಫಾಲೋ ಮಾಡೋದ್ರ ಮೂಲಕ ನೀವು ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಸ್ಟೆಪ್ಸ್ ಇದೆ. ಸೊ ಇದರಲ್ಲೂ ಸ್ಟೆಪ್ಸ್ ಇದೆ, ಸ್ವಲ್ಪ ವ್ಯತ್ಯಾಸ. ಆದರೆ ಈ ಸೂತ್ರಗಳು ಏನು ಹೇಳಿದ್ವಲ್ಲ ಈಗ, ಅಬ್ಸ್ಟ್ರಾಕ್ಟ್ ಟು ದ ಕಾಂಕ್ರೀಟ್, ಎಕ್ಸಾಂಪಲ್ಸ್, ಜನರಲೈಸೇಷನ್ ಟು ದ ಎಕ್ಸಾಂಪಲ್ಸ್, ಆ ರೀತಿಯಲ್ಲಿ ನಾವು ಇದರಲ್ಲಿ ವಿಷಯ ವಸ್ತುವನ್ನು ಪ್ರಸ್ತುತಪಡಿಸಬೇಕಾಗತ್ತೆ. ಇನ್ ದ್ಯಾಟ್ ವೇ ಯು ಹ್ಯಾವ್ ಟು ಪ್ರೆಸೆಂಟ್ ದ content matter when you are adopted deductive method of teaching. The first step is that introduction, ಪೀಠಿಕೆ. ಅಂದರೆ ನೀವು ಯಾವ ರೀತಿ ಕೊಡ್ತಾ ಇದ್ದೀರೋ ವಿಷಯವನ್ನು, ಅದರ ಚರ್ಚೆ, ಅದರ ಬಗ್ಗೆ ಒಂದು ಪೀಠಿಕೆಯನ್ನು ಹಾಕೋಬಹುದು. ಸೊ ಲೆಟ್ಸ್ ಡಿಸ್ಕಸ್ ಟುಡೇ ಅಬೌಟ್ ಸಚ್ ಆ್ಯಂಡ್ ಸಚ್ ಥಿಂಗ್ಸ್ ಅಂತ ಒಂದು ಪೀಠಿಕೆ, ಅದರ ಹಿನ್ನೆಲೆ ಏನು ಅನ್ನೋಂಥದ್ರ ಬಗ್ಗೆ ಕನೆಕ್ಟ್ ಮಾಡ್ಕೊಳ್ಳೋ ಅಂಥದ್ದನ್ನು ನಾವು ಮೊದಲನೇ ಹಂತ ಹೇಳಿ ಕರಿತೀವಿ. ಸೊ ದೆನ್ ಸ್ಟೆಪ್ ಟು ದ ಸ್ಟೇಟ್ಮೆಂಟ್ ಆಫ್ ದ ಜನರಾಲಿಟಿ, ಸಾಮಾನ್ಯೀಕರಣ ರೂಪದಲ್ಲಿರ್ತಕ್ಕಂಥ ನಿಯಮವನ್ನು ನೇರವಾಗಿ ಪ್ರಸ್ತುತಪಡಿಸ್ಬೋದು, ವ್ಯಾಖ್ಯೆಗಳನ್ನು ಹೇಳ್ಬೋದು, ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸ್ಬೋದು, ಪ್ರಾಪರ್ಟೀಸ್ ಏನು ಹೇಳ್ತಾ ಇದ್ದೀರಾ ಅವತ್ತಿನ ಬೋಧನಾಂಶ ಅದನ್ನು ನೇರವಾಗಿ ನಿರೂಪಣೆ ಮಾಡ್ತಕ್ಕಂಥದ್ದೇ ಎರಡನೇ ಅಂತ ಹೇಳಿ ಕರಿತೀವಿ. ಇವತ್ತು ನಾವು ಫಾರ್ ಎಕ್ಸಾಂಪಲ್ ವರ್ಬ್ಸ್ ಅಂದರೆ ಏನು, ಕ್ರಿಯಾಪದ ಅಥವಾ ಯಾವುದೇ ವ್ಯಾಕರಣಾಂಶದ ನಿಯಮ ಇರ್ಬೋದು ಅಥವಾ ಅದರ ವ್ಯಾಖ್ಯೆ ಇರ್ಬೋದು, ಡೆಫಿನೇಷನ್ಸ್ ಇರ್ಬೋದು, ಡೈರೆಕ್ಟ್ಲಿ ಯು ಕ್ಯಾನ್ ಸ್ಟೇಟ್ ಇನ್ ದ ಸೆಕೆಂಡ್ ಸ್ಟೆಪ್ ಅನ್ನುವಂಥದ್ದು. ಈಗ ಉದಾಹರಣೆಗೆ ತ್ರಿಭುಜಗಳ ಗುಣಲಕ್ಷಣಗಳ ಬಗ್ಗೆ ಅಥವಾ ಬೇರೆ ಮುಖ್ಯವಾಗಿ ಸೂತ್ರ, ಫ್ಯಾಕ್ಟ್ರೈಸೇಷನ್ ಅಂದರೆ ಏನು, ಫ್ಯಾಕ್ಟ್ರೈಸೇಷನ್ ಹಂತಗಳು ಯಾವ್ಯಾವುದು ಅದನ್ನು ನೇರವಾಗಿ ಪ್ರಸ್ತುತಪಡಿಸ್ತಕ್ಕಂಥದ್ದು. ಲೋಹಗಳು ಅಂದರೆ ಏನು, ವಾಟ್ ಆರ್ ವರ್ಟಿಬ್ರೇಟ್ಸ್, ಸೆಲ್ ಡಿವಿಷನ್ ಅಂದರೆ ಏನು, ಮೈಟೋಕಾಂಡ್ರಿಯಾ ಅಂದರೆ ಏನು, ಗೋಯಿಂಗ್ ಟು ಡಿಫೈನ್ ಇಟ್ ಆ್ಯಸ್ ಇಟ್ ಈಸ್. ದಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ಜನರಾಲಿಟಿ ಅಂತ ಹೇಳಿ ಕರಿತೀವಿ. ಸೊ ಆ ಸಾಮಾನ್ಯೀಕರಣವನ್ನು ನೇರವಾಗಿ ನಿರೂಪಣೆ ಮಾಡ್ತಕ್ಕಂಥದ್ದನ್ನು ಎರಡನೇ ಅಂತ. ಇವತ್ತು ಇದೇನಿದೆ ಅಂತ ನೇರವಾಗಿ ಮೊದಲೇ ಹೇಳ್ಬಿಡೋದು, ಸ್ಪಷ್ಟಪಡಿಸ್ತಕ್ಕಂಥದ್ದು. ಆ ರೂಲು,
ವ್ಯಾಖ್ಯೆಗಳು ಡೆಫಿನೇಷನ್ ಏನಾದರೂ ಇದ್ದರೂ ಅದನ್ನು ಸ್ಪಷ್ಟಪಡಿಸ್ತದೆ. ಸಂಧಿ ಅಂದರೆ ಏನು, ವಿಭಕ್ತಿ ಪ್ರತ್ಯಯಗಳು ಅಂತಂದರೆ ಏನು, ಎಲ್ಲ ವ್ಯಾಕರಣಾಂಶಗಳು ಅಥವಾ ಯಾವುದೇ ಪರಿಕಲ್ಪನೆಯ ಬಗ್ಗೆ ನೇರವಾಗಿ ಹೇಳ್ತಕ್ಕಂಥದ್ದು. ಅದು ನೀವು ವಿಷಯವನ್ನು ಸ್ಪಷ್ಟಪಡಿಸಿದ ನಂತರ, ಆ ನಿಯಮವನ್ನು ನಿರೂಪಿಸಿದ ನಂತರ ಅಥವಾ ಸಾಮಾನ್ಯೀಕರಣವನ್ನು ನಿರೂಪಿಸಿದ ನಂತರ ನೀವು ಥರ್ಡ್ ಸ್ಟೆಪ್ಪಲ್ಲಿ ಎಕ್ಸ್ಪ್ಲನೇಷನ್ ಆಫ್ ಜನರಲ್ ಐಡಿಯಾ ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ, ವಿವರಣೆ ನೀಡಬೇಕು. ಏನು ವಿವರಣೆಯನ್ನು ನೀಡಬೇಕು? ಆ ಸ್ಟೇಟ್ಮೆಂಟಲ್ಲಿ ಬರ್ಬೋದಾಗಿರ್ತಕ್ಕಂಥ ಅಂಶಗಳಿಗೆ ಅನುಗುಣವಾಗಿ. ಫಾರ್ ಎಕ್ಸಾಂಪಲ್, ನೀವು ಡೆಫಿನೇಷನಲ್ಲಿ ಡಿಫೈನ್ ಮಾಡಿದರೆ ಅದು ಜಸ್ಟ್ ಇಫ್ ಯು ಆರ್ ಸೇಯಿಂಗ್ ಇನ್ ವರ್ಡ್ಸ್ ಆರ್ ಬೈ saying the sentences or writing the sentences on the blackboard cannot termed as an explanation. ಅಂದರೆ ಯಾವುದೇ ಒಂದು ವ್ಯಾಖ್ಯೆಯನ್ನು ಬೋರ್ಡ್ ಮೇಲೆ ಬರೆಯೋದು ಅಥವಾ ಓರಲ್ಲಾಗಿ ಹೇಳಿದರೆ ಅದು ಟೀಚಿಂಗ್ ಅನ್ಸ್ಕೊಳ್ಳಲ್ಲ ಅಥವಾ ವಿವರಣೆ ಅನ್ಸ್ಕೊಳ್ಳಲ್ಲ. ಥರ್ಡ್ ಸ್ಟೆಪ್ ಆ್ಯಕ್ಚುಲಿ, ಸೊ ಯು ರಿಕ್ವೈರ್ ದ ಸ್ಕಿಲ್ ಆಫ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಜನರಲ್ ಸ್ಟೇಟ್ಮೆಂಟ್. ಆ ಸಾಮಾನ್ಯೀಕರಣ ರೂಪದಲ್ಲಿರ್ತಕ್ಕಂಥದ್ದನ್ನು ತುಂಬ ಸ್ಪಷ್ಟವಾಗಿ ವಿವರಣೆಯನ್ನು ಮಾಡಬೇಕಾಗತ್ತೆ. ಯಾವ ರೀತಿ? ಅಲ್ಲಿ ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಂಶ, ಅಲ್ಲಿ ಬಳಕೆ ಮಾಡಿರ್ತಕ್ಕಂಥ ಟೆಕ್ನಿಕಲ್ ವರ್ಡ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಪಾರಿಭಾಷಿಕ ಪದಗಳನ್ನು ಚಿತ್ರದ ಮೂಲಕ, ಆ್ಯಕ್ಟಿವಿಟಿ ಮೂಲಕ, ಡೆಮಾನ್ಸ್ಟ್ರೇಷನ್ ಮೂಲಕ ಆರ್ ಸಮ್ ಅದರ್ ಎಕ್ಸಾಂಪಲ್ಸ್ ಮೂಲಕ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್ ಅನ್ನುವಂಥದ್ದು ಬಹಳ ಮುಖ್ಯ. ಉದಾಹರಣೆಗೆ, ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಸೇಯಿಂಗ್ ಸಿಂಪ್ಲಿ ವಿ ಕ್ಯಾನ್ ಸೇ ಒಂದು ಮರ ಅಂತ ತಗೊಳ್ಳಿ. ಮರ ಅಂದರೆ ಏನು? ಮರದ ಬಗ್ಗೆ ಹೇಳ್ತೀರಿ. ಸೊ ಮರ ಅಂದರೆ ಏನು? ಇಟ್ಸ್ ಅ ಟ್ರೀ. ಇಫ್ ಯು ಆರ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಅ ಟ್ರೀ ಇಟ್ ಸೆಲ್ಫ್ ಎ ಕಾನ್ಸೆಪ್ಟ್. ಟ್ರೀ ಅಂದರೆ ಏನು? ಜನರಲಿ ಯು ಕ್ಯಾನ್ ನೋ ದಟ್ ಟ್ರೀ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋ, ಏನೇನು ಉಪಯೋಗ ಇದೆ, ದಟ್ ಇಸ್ ಅ ಕಾನ್ಸೆಪ್ಟ್. ಜನರಲ್ ಸ್ಟೇಟ್ಮೆಂಟ್ ಹೇಳ್ತೀರಿ. ಅದನ್ನು ಹೆಂಗೆ ಹೇಳ್ತೀರಿ? ಅದನ್ನು ಹಲವಾರು ಉದಾಹರಣೆಗಳ ಮೂಲಕ ನೀವು ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಸೇಯಿಂಗ್ ದ ಪ್ರಾಪರ್ಟೀಸ್ ಆಫ್ ದ ಟ್ರಯಾಂಗಲ್, ಸಿಂಪ್ಲಿ 3 ಬಾವು ಇದೆ, 3 ಕೋನಗಳಿದೆ. ಸೊ 3 ಬಾವುಗಳಿಂದ ಕೂಡಿರ್ತಕ್ಕಂಥದ್ದು ಸಮತಲ ಆಕೃತಿ. ಇಟ್ಸ್ ಎ ಜನರಲ್ ಸ್ಟೇಟ್ಮೆಂಟ್. ಅದರಲ್ಲಿ ಇವುಗಳನ್ನು ಬಾವು ಅಂದರೆ ಏನು ಎಕ್ಸ್ಪ್ಲೇನ್. ನಾನ್ ಕೊಲಿನಿಯರ್ ಲೈನ್ ಸೆಗ್ಮೆಂಟ್ಸ್ ಅಂತ ಹೇಳ್ತೀವಿ, ಸಮತಲಾಕೃತಿ ಅದರಲ್ಲಿ ಬರ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಡೆಫಿನೇಷನ್ ಆಫ್ ಎ ಟ್ರಯಾಂಗಲ್ ಅಂದರೆ ಏನಂತ ಕರಿತೀವಿ ನಾವು? ಸೊ ತ್ರಿಭುಜ ಅಂತಂದರೆ 3 ಬಾವುಗಳಿಂದ ಆವೃತವಾಗಿರ್ತಕ್ಕಂಥ ಸಮತಲಾಕೃತಿ. 3 ಬಾವುಗಳು ಇಟ್ ಸೆಲ್ಫ್ ಇಟ್ ಈಸ್ ಅ ಟೆಕ್ನಿಕಲ್ ವರ್ಡ್. ಸಮತಲಾಕೃತಿ, ಆವೃತ ಅನ್ನೋವಂಥದ್ದು ಇಟ್ಸ್ ಎ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಲಾಂಗ್ ವಿತ್ ಇನ್ ಪಿಕ್ಚರ್ಸ್, ಅದರ್ ಎಕ್ಸಾಂಪಲ್ಸ್. ಸೊ ಥ್ರೂ ದ್ಯಾಟ್ ಯು ಕ್ಯಾನ್ ಡೆಮಾನ್ಸ್ಟ್ರೇಟ್ ಅನ್ನೋವಂಥದ್ದು ಎಕ್ಸ್ಪ್ಲನೇಷನ್ ಆಫ್ ಎ ಜನರಲ್ ಐಡಿಯಾ. ಹಾಗಾಗಿ ನಿಮ್ಮ ವಿಷಯಕ್ಕೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗೆ ಪಾರಿಭಾಷಿಕ ಪದಗಳನ್ನು ಸೂಕ್ತವಾಗಿರ್ತಕ್ಕಂಥ ಉದಾಹರಣೆಗಳ ಮೂಲಕ, ಚಿತ್ರದ ಮೂಲಕ, ಚಟುವಟಿಕೆಯ ಮೂಲಕ ವಿವರಣೆಯನ್ನು ನೀಡಬೇಕಾಗಿರೋದೇ 3ನೇ ಹಂತ. ಡಿಡಕ್ಟಿವ್ ಮೆಥಡಲ್ಲಿ ಜಸ್ಟ್ ಡೈರೆಕ್ಟ್ಲಿ ಗಿವಿಂಗ್ ಅ ರೂಲ್ ಆರ್ ಅ ಜನರಲ್ ಸ್ಟೇಟ್ಮೆಂಟ್, ಇಟ್ ಈಸ್ ನಾಟ್ ಅನ್ explanation. After giving that, you have to explain it in detail. That is a step. Actually, third covers here. ಅದನ್ನು ತುಂಬ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಬೇಕಾಗತ್ತೆ. ಅದಾದ ನಂತರ ಇಲ್ಲಸ್ಟ್ರೇಷನ್ಸ್. 4ನೇದು, ಆ ಜನರಲ್ ಐಡಿಯಾ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಸಾಕಷ್ಟು ಉದಾಹರಣೆಗಳನ್ನು, ನಿದರ್ಶನಗಳನ್ನು ನೀಡೋದ್ರ ಮೂಲಕ ಸ್ಪಷ್ಟಪಡಿಸಬೇಕಾಗತ್ತೆ. ಯು ಕ್ಯಾನ್ ಗೋ ಇಟ್ ವಿತ್ ದ್ಯಾಟ್ ಒನ್ ಆಲ್ಸೋ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮುಖ್ಯವಾಗಿ ಉದಾಹರಣೆಗೆ ತ್ರಿಭುಜಗಳ ಬೇರೆ ಬೇರೆ ಕಟ್ಔಟ್ಸ್ ಕೊಟ್ಟರೆ, ನೋಡ್ರಿ ಇದೆಲ್ಲದರಲ್ಲೂ ಎಲ್ಲವೂ ತ್ರಿಭುಜ ಆಕೃತಿ ಇದೆ, ಇದರಲ್ಲೇನಾದರೂ ವ್ಯತ್ಯಾಸ ಇದೆಯಾ? ಸೊ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ಕೊಡಲಿಕ್ಕೆ ಅವಕಾಶ ಇದೆ. ದೆನ್ ಸೀರೀಸ್ ಆಫ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಗೋ ಹಿಯರ್. ಅಂದರೆ ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದರ ಎಕ್ಸ್ಪ್ಲನೇಷನ್ ಆಗಿದೆ, ಏನಿದೆ ಅದರಲ್ಲಿ ಐಡಿಯಾ, ದ್ಯಾಟ್ ಯು ಆರ್ ಎಕ್ಸ್ಪ್ಲೇನ್ಡ್ ಇನ್ ಯುವರ್ ಓನ್ ವೇ. ದೆನ್ ಯು ಕ್ಯಾನ್ ಗಿವ್ ಎ ಇಲ್ಲಸ್ಟ್ರೇಷನ್ಸ್ ಆ್ಯಂಡ್ ಸೀರೀಸ್ ಆಫ್ ಎಕ್ಸಾಂಪಲ್ಸ್ ಟು ಟೆಸ್ಟ್ ದಟ್ ಒನ್ ಐಡಿಯಾ, ಟೆಸ್ಟ್ ದಟ್ ರೂಲ್, ಟೆಸ್ಟ್ ದಟ್ ಫಾರ್ಮುಲಾ. ಅದನ್ನು ಮಾಡಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು ಅಂತ. ಈ ಉದಾಹರಣೆಗೆ ಏಕಪದೋಕ್ತಿ ಅಂದರೆ ಏನು ಅಂತ ಹೇಳ್ತೀರಾ, ಅಥವಾ ಕ್ರಿಯಾಪದ ಅಂದ್ರೇನು, ವಿಭಕ್ತಿ ಪ್ರತ್ಯಯ ಅಂದರೆ ಏನು ಅನ್ನೋದನ್ನು ನೇರವಾಗಿ ವಿವರಣೆ ನಂತರ ನೀವು ಉದಾಹರಣೆಯನ್ನು ಆಮೇಲೆ ಮಕ್ಕಳಿಂದ ಬಯಸ್ಬೋದು ಅಥವಾ ನೀವೇ ಕೊಡ್ಬೋದಾಗಿರ್ತಕ್ಕಂಥದ್ದು. ಅದನ್ನು 4ನೇ ಹಂತ ಅಂತೇಳಿ ಕರಿತೀವಿ. ಸೊ 4ನೇ ಹಂತ ಬಹಳ ಮುಖ್ಯ, ಇಲ್ಲಸ್ಟ್ರೇಷನ್. ಅದು ಸ್ಪಷ್ಟವಾಗಿ ಆ ನಿಯಮವನ್ನೇ ಪ್ರತಿಬಿಂಬಿಸೋ ರೀತಿ ಇರ್ತಕ್ಕಂಥ ಉದಾಹರಣೆಗಳನ್ನು ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಆ ನಿಯಮದ ಸ್ಪಷ್ಟಪಡಿಸುವಿಕೆಗಾಗಿ ಅಥವಾ ಅದರ ಸಾಮಾನ್ಯೀಕರಣದ ಹೇಳಿಕೆ, ವ್ಯಾಖ್ಯೆ ಅಥವಾ ಪರಿಕಲ್ಪನೆ ಉಂಟಾಗಬೇಕು ಅನ್ನುವಂಥದ್ದು. ಆದರೆ ಸ್ಪಷ್ಟವಾಗಿರ್ತಕ್ಕಂಥ ಪರಿಕಲ್ಪನೆ ಉಂಟಾಗಬೇಕು ಅಂದರೆ ಸೂಕ್ತ ಉದಾಹರಣೆಗಳನ್ನು ನಾವು ಅಲ್ಲಿ ನೀಡಬೇಕಾಗತ್ತೆ ಅಥವಾ ನಿದರ್ಶನಗಳನ್ನು ನೀಡಬೇಕಾಗತ್ತೆ ಅನ್ನುವಂಥದ್ದು. ಅಲ್ಲಿ ಇದಾದ ನಂತರ ಸ್ಟೆಪ್ 5. ಸೊ 5ನೇ ಹಂತದಲ್ಲಿ ವೆರಿಫಿಕೇಷನ್ ಆರ್ ಎವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಮಾಡುವಂಥದ್ದು. ಯಾವುದ್ರು ಬೇರೆ ಬೇರೆ ಸಂದರ್ಭ, ಬೇರೆ ಉದಾಹರಣೆಗಳು, ಬೇರೆ ಬೇರೆ ಚಟುವಟಿಕೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ನೀವು ಕೊಟ್ಟಿರೋದನ್ನು ಬಿಟ್ಟು ಇನ್ನುಳಿದಿರ್ತಕ್ಕಂಥ ಉದಾಹರಣೆಗಳನ್ನು ಪರಿಗಣಿಸಿ ಅದನ್ನು ವೆರಿಫೈ ಮಾಡ್ಬೋದು. ಬೇರೆ ಸೂತ್ರಗಳು,
ಬೇರೆ ಚಿಹ್ನೆಗಳು, ಬೇರೆ ಸನ್ನಿವೇಶ, ಬೇರೆ ಚಟುವಟಿಕೆ. ಸೊ ಬೈ ಕನ್ಸಿಡರಿಂಗ್ ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಎವ್ಯಾಲ್ಯೂಯೇಟ್ ದ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಆಫ್ ಜನರಾಲಿಟಿ ಅರ್ಲಿಯರ್ ಯುವರ್ ಗಿವನ್. ಏನು ಮೊದಲೇ ಕೊಟ್ಟಿರ್ತಿರಲ್ಲ ಅದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಅವಕಾಶ ಇದೆ. ತದನಂತರ ನೀವು ಮಾಡಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಇಲ್ಲಿ ಅಂತ ಅಂದರೆ ತಾಳೆ ನೋಡೋದು ಮತ್ತು ಮೌಲ್ಯಮಾಪನ ಮಾಡುವಂಥದ್ದು. ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವೋ ಅವುಗಳೆಲ್ಲವುಗಳನ್ನು ನೋಡುವಂಥದ್ದು ಅಂತ ಹೇಳಿ. ಅದರಲ್ಲಾದರೆ ನೀವೇನು ಮಾಡ್ತಿದ್ರಿ, ಯೂಶ್ವಲಿ ಉದಾಹರಣೆಗಳನ್ನು ಕೊಟ್ಟು ಗುರುತಿಸಿ ತದನಂತರ ಜನರಲೈಸೇಷನ್ ಮಾಡ್ತಿದ್ರಿ. ಇದರಲ್ಲಿ ಜನರಲೈಸೇಷನ್ಸನ್ನು ಕೊಟ್ಟು ಉದಾಹರಣೆಗಳನ್ನು ಆಮೇಲೆ ನೀವು ಕೊಡ್ಬೋದು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉದಾಹರಣೆ, ಆಮೇಲೆ ವಿವರಣೆಯನ್ನು ನೀಡ್ಬೋದು ಅನ್ನುವಂಥದ್ದು ಅರ್ಥವನ್ನು ಕೊಡುತ್ತೆ ಇಲ್ಲಿ. ವೆರಿಫಿಕೇಷನ್ ಆ್ಯಂಡ್ ಎವ್ಯಾಲ್ಯೂಯೇಷನ್, ದೀಸ್ ಆರ್ ದ 5 ಸ್ಟೆಪ್ಸ್ the teacher must use while when they are presenting a content matter in the form of deductive method of teaching. ನಿಗಮನ ಪದ್ಧತಿಯ ಮೂಲಕ ಬೋಧನೆ ಮಾಡಬೇಕಾದ್ರೆ ಈ 5 ಹಂತಗಳನ್ನು ಶಿಕ್ಷಕರು ಪಾಲನೆ ಮಾಡಬೇಕಾಗತ್ತೆ. ಮೊದಲನೇದು ಪೀಠಿಕೆ, ನಂತರ ಸಾಮಾನ್ಯೀಕರಣವನ್ನು ನಿರೂಪಣೆ ಮಾಡ್ತಕ್ಕಂಥದ್ದು, ಮೂರನೇ ಹಂತ ವಿವರಣೆಯನ್ನು ಮಾಡ್ತಕ್ಕಂಥದ್ದು, ಆ ಒಂದು ರೂಲಿಗೆ ನಿಯಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಥವಾ ಸಾಮಾನ್ಯೀಕರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ವಿವರಿಸಬೇಕು. ನಂತರ ನಿದರ್ಶನ ಉದಾಹರಣೆಗಳನ್ನು ಕೊಡ್ತಕ್ಕಂಥದ್ದು, ಸೂಕ್ತವಾಗಿರ್ತಕ್ಕಂಥದ್ದು. ತದನಂತರ ತಾಳೆ ನೋಡುವಂಥದ್ದು ಮತ್ತು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಏನು ಇದನ್ನು ಬಳಕೆ ಮಾಡೋದರಿಂದ ಆಗ್ತಕ್ಕಂಥ ಉಪಯೋಗ ಏನಾಗುತ್ತೆ? Yes, of course, every method having its own merits and demerits. So advantages, it saves time. Yes, of course, compared to the inductive method, it saves the time. ನೀವು ಸಾಕಷ್ಟು ಸಮಯ ಸಿಗುತ್ತೆ, ಸಿಲೆಬಸ್ಸನ್ನು ಕವರಪ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋಂಥ ಖಂಡಿತವಾಗಿರ್ತಕ್ಕಂಥ ಅಂಶ. ಬಟ್ ಯು ಹ್ಯಾವ್ ಟು ಪ್ಲ್ಯಾನ್ ಇಟ್ ವೆರಿ ವೆಲ್. ಸೊ ಅದಕ್ಕೆ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ನಾಟ್ ಲೈಕ್ ದಟ್ ಪ್ರೆಸೆಂಟೇಷನ್, ಇದರಲ್ಲೇನು ಎಕ್ಸ್ಪ್ಲನೇಷನ್ ಇಲ್ಲ, ಸುಮ್ಮನೆ ನೇರವಾಗಿ ಹೇಳ್ಕೊಂಡು ಹೋಗೋದು, ಮಾಹಿತಿ ಕೊಡುವಂಥದ್ದು ಅಲ್ಲ. ಆ ನಿಯಮವನ್ನು ತುಂಬ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿ ವಿವರಣೆ ನೋಡ್ತಕ್ಕಂಥದ್ದು ಶಿಕ್ಷಕನ ಜವಾಬ್ದಾರಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಪ್ಲ್ಯಾನ್ ಔಟ್ ವೆರಿ ಇಂಪಾರ್ಟೆಂಟ್. ಇನ್ ದ್ಯಾಟ್ ವೇ ಇಟ್ ಸೇವ್ಸ್ ಟೈಮ್. ಇಟ್ ಕ್ಯಾನ್ ಬಿ ಮೋರ್ ಎಫೆಕ್ಟಿವ್ ವಿತ್ ಸ್ಟೂಡೆಂಟ್ಸ್ ಆಫ್ ಎ ಹೈಯರ್ ಲೆವೆಲ್. ಎಸ್, ಎಲ್ಲ ಹಂತಗಳಲ್ಲೂ ಉಪಯೋಗ ಆಗುತ್ತೆ. ಹೈಯರ್ ಲೆವೆಲ್ ಅನ್ನೋದಕ್ಕಿಂತನೂ ಇದು ಆ್ಯಕ್ಚುಲಿ ಉಪಯೋಗ ಆಗೋದೇ ಲೋಯರ್ ಕ್ಲಾಸಸ್ಸಿಗೆ. ಹೈಯರ್ ಲೆವೆಲ್ ಅನ್ನೋದಕ್ಕಿಂತ ಹೈಯರ್ ಲೆವೆಲಲ್ಲೂ ಸೊ ನೋ ನೀಡ್, ಸೊ ದೇ ವಿಲ್ ಫೈಂಡ್ ಔಟ್ ದೆಮ್ಸೆಲ್ಸ್ ಆಲ್ಸೋ ಆಲ್ ದ ಸೊಲ್ಯೂಷನ್ಸ್ ಆ್ಯಂಡ್ ಆಲ್. ಬಟ್ ಲೋಯರ್ ಕ್ಲಾಸಿಗೆ ತುಂಬ ಸೂಟಬಲ್ ಆಗ್ತಕ್ಕಂಥದ್ದು. ಆದರೆ ಹೈಯರ್ ಕ್ಲಾಸ್ಗಳಿಗೆ ಇಂಡಕ್ಟಿವ್ ಮೆಥಡ್, ಫಾರ್ ಎಕ್ಸಾಂಪಲ್ 8th 9th 10th ಇಂಡಕ್ಟಿವ್ ಮೆಥಡ್ ನೀವು 10th ಯೂಸ್ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ರೀಸನಿಂಗ್ ಎಬಿಲಿಟಿನ ಬೆಳೆಸ್ಕೊಳ್ತಾರೆ 8th ಅಂಡರಲ್ಲಿ. ಸೊ ಲೋಯರ್ ಕ್ಲಾಸಸ್ಸಲ್ಲಿ ಪ್ರೈಮರಿ ಆ್ಯಂಡ್ ಆಲ್ ಡಿಡಕ್ಟಿವ್ ಮೆಥಡ್ ಆಲ್ವೇಸ್ ಸೂಟ್ಸ್ ಅನ್ನೋವಂಥದ್ದು. ಬಟ್ ಅವರು ಆ ಜನರಲಿ ಕಾಮನ್ ರೂಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಅಥವಾ ಎಲಿಸಿಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಅನ್ನೋ. ನೆಕ್ಸ್ಟ್, ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಟಾಪಿಕ್ಸ್. ಎಸ್, ಆಫ್ ಕೋರ್ಸ್. ಅದಾದರೆ ಸೀರೀಸ್ ಆಫ್ ಎಕ್ಸಾಂಪಲ್ಸನ್ನು ನೀವು ಸನ್ನಿವೇಶಗಳನ್ನು ಅಥವಾ ಎಕ್ಸ್ಪೆರಿಮೆಂಟ್ಸನ್ನು ಅಲ್ಲಿ ಕೊಡಲಿಕ್ಕೆ ಬೇಕಾಗ್ತದೆ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಆಲ್ ದ ಟಾಪಿಕ್ಸ್ ಆ್ಯಂಡ್ ಆಲ್ ದ ಕಾನ್ಸೆಪ್ಟ್ಸ್, ಇಂಡಕ್ಟಿವ್ ಮೆಥಡ್ ಕೆನಾಟ್ ಬಿ ಪಾಸಿಬಲ್ ಟು ಅಡ್ಯಾಪ್ಟ್ ಇನ್ ದ್ಯಾಟ್ ಕೇಸ್. ಬಟ್ ಇದು ಎಲ್ಲ ವಿಷಯಗಳಿಗೆ, ಎಲ್ಲ ಪರಿಕಲ್ಪನೆಗಳನ್ನು ಡಿಡಕ್ಟಿವ್ ಮೆಥಡ್ ಮೂಲಕ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದಟ್ ಈಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಡಿಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಅಂಥೇಳಿ ನಾವು ಕರಿಬೋದು. ನೆಕ್ಸ್ಟ್ ಒನ್, ಇಟ್ ಈಸ್ ಸೂಟಬಲ್ ಫಾರ್ ಆಲ್ ಸ್ಟೂಡೆಂಟ್ಸ್. ತುಂಬ ಚೆನ್ನಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ ಉಪಯೋಗ ಆಗುವಂಥದ್ದು. ಆಲ್ ದ ಸ್ಟೂಡೆಂಟ್ಸ್, ಆಲ್ ದ ಟೈಪ್ಸ್ ಆಫ್ ಆವ್ರೇಜ್, ಬಿಲೋ ಆವ್ರೇಜ್ ಆ್ಯಂಡ್ ಆಫ್ ಕೋರ್ಸ್ ಗಿಫ್ಟೆಡ್ ಸ್ಟೂಡೆಂಟ್ಸ್, ಎಲ್ಲ ಥರನಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಬಟ್ ಇಂಡಕ್ಟಿವ್ ಮೆಥಡು ಎಲ್ಲ ವಿದ್ಯಾರ್ಥಿಗಳಿಗೂ ಸೂಟ್ ಆಗೋದಿಲ್ಲ ಅಲ್ಲಿ. ಸೊ ದೇ ಮೇ ನಾಟ್ ಬಿ ಅಂಡರ್ಸ್ಟ್ಯಾಂಡ್ the way of the commonality or characteristics by analyzing the different types of examples there. ಆದರೆ ಇಲ್ಲಿ ಎಲ್ರಿಗೂ ಕೂಡ ವಿಷಯದ ವಿವರಣೆ ಶಿಕ್ಷಕ ನೀಡೋದ್ರಿಂದ ತುಂಬ ಸ್ಪಷ್ಟವಾಗಿ ಅರ್ಥ ಆಗೋದ್ರಿಂದ ಇಟ್ ಸೂಟ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಇಟ್ ಗ್ಲೋರಿಫೈಸ್ ಮೆಮೊರಿ, ಆಫ್ ಕೋರ್ಸ್ ಗ್ಲೋರಿಫೈಸ್, ಎಲ್ಲ ಸ್ಮರಣೆ ಮೆಮೊರಿಯನ್ನು ಇಂಪ್ರೂವ್ ಮಾಡುತ್ತೆ ಖಂಡಿತವಾಗಿ. ಏನು ವಿಷಯ ಅರ್ಥೈಸ್ತಾರೋ ನೇರವಾಗಿ ರಿಪಿಟೇಷನ್ಸನ್ನು ಮಾಡೋದ್ರಿಂದ, ನೇರವಾಗಿ ಹೇಳೋದ್ರಿಂದ ಕನ್ಫ್ಯೂಷನ್ಸ್ ಮಕ್ಕಳಿಗೆ ಇರೋದಿಲ್ಲ. ತುಂಬ ಚೆನ್ನಾಗಿ ಸ್ಪಷ್ಟತೆ ಇರುತ್ತೆ ನೇರವಾಗಿ ಎಲ್ಲ ವಿಷಯವನ್ನು ಕ್ರಮಬದ್ಧವಾಗಿ ಹಾಗೆ ಹೇಳೋದ್ರಿಂದ. ಅದರಲ್ಲಿ ಸ್ವಲ್ಪ ನಾವು ಉದಾಹರಣೆ ಕೊಟ್ಟು ತದನಂತರ ಜನರಲೈಸೇಷನ್ಸ್ ಮಾಡಿ ಒನ್ಸ್ ಮೈಂಡ್ ಹ್ಯಾಬಿಟ್ ಕಲ್ಟಿವೇಟ್ ಆದರೆ ತುಂಬ ಸುಲಭನೇ ಇಂಡಕ್ಟಿವ್. ಸೊ ಬಟ್ ಸ್ಟಿಲ್ ಫಾರ್ ಲೋಯರ್ ಕ್ಲಾಸಸ್ ಇಟ್ ಈಸ್ ನಾಟ್ ಪಾಸಿಬಲ್. ಬಟ್ ಮೆಮೊರಿನ ತುಂಬ ಚೆನ್ನಾಗಿ ಈ ಮೆಥಡಲ್ಲಿ ಇಂಪ್ರೂವ್ ಮಾಡ್ಬೋದು ಅನ್ನೋದು. ಯೂಸ್ಫುಲ್ ಅಟ್ ರಿವಿಷನ್ ಸ್ಟೇಜ್. ಎಷ್ಟು ಪುನರಾವರ್ತನೆ ಮಾಡಲಿಕ್ಕೆ ತುಂಬ ಸುಲಭ.
very important. You can give the directly to the rule, formula, principle, or definitions of the particular concepts directly. Then you can ask for the examples from the student side. ಖಂಡಿತವಾಗೂ ಮಾಡಲಿಕ್ಕೆ ಸಾಧ್ಯತೆ ಪುನರಾವರ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸೊ ಎಲ್ಲ ಸಿಲೆಬಸ್ ಮುಗಿಸಿದ್ದೀರಾ, ಆ ಸಂದರ್ಭದಲ್ಲಿ ರಿವಿಷನ್ ಟೈಮಲ್ಲಿ ಸೊ ಕ್ವಿಕ್ ರೀಕ್ಯಾಪ್ ಆಫ್ ಆಲ್ ದ ಕಾನ್ಸೆಪ್ಟ್ಸ್ ವಾಟ್ ಯು ವರ್ ಟಾಟ್ ಇನ್ ದ ಅರ್ಲಿಯರ್ ಕ್ಲಾಸಸ್. ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಅಂತ ಹೇಳಿ ಕರಿತೀವಿ. ಇಟ್ ಎನ್ಹಾನ್ಸಸ್ ದ ಸ್ಪೀಡ್ ಆ್ಯಂಡ್ ಎಫಿಷಿಯನ್ಸಿ. ಖಂಡಿತವಾಗೂ ಸ್ಪೀಡ್ ಆಗೇ ಆಗುತ್ತೆ. ಎಲ್ಲಿ ಇಟ್ ಸೇವ್ಸ್ ದ ಟೈಮ್ ಅಂತ ಹೇಳ್ತೀವ, ಸ್ಪೀಡ್ ಪಿಕಪ್ ಆಗೇ ಆಗುತ್ತೆ. ಸೊ ಸುಲಭವಾಗಿ ಆಗುತ್ತೆ, ಎಲ್ಲ ವಿಷಯಗಳನ್ನು ತುಂಬ ಬೇಗ ಮುಗಿಸ್ಬೋದು ಮತ್ತು ಪರಿಣಾಮಕಾರಿಯಾಗೂ ಇರುತ್ತೆ ಅನ್ನುವಂಥದ್ದು. ಸೊ ದ ಯೂಸ್ಫುಲ್ನೆಸ್ ಆಫ್ ದಿಸ್ ಮೆಥಡ್ ಡೈಲಿ ಡಿಪೆಂಡ್ಸ್ ಆನ್ ದ ಟೀಚರ್ ಓನ್ಲಿ, ಹೌ ದೇ ಆರ್ ಪ್ಲ್ಯಾನ್ ಔಟ್, ಹೌ ದೇ ಆರ್ ಎಕ್ಸ್ಪ್ಲೇನಿಂಗ್ ವಿತ್ ಡಿಫ್ರೆಂಟ್ ways. That also depends here. So these are the very important advantages you can quote. The next one, disadvantages. It is a unpsychological method of teaching ಅಂತ ಕರಿಬೋದು. ಯಾಕೆಂದರೆ ಥಿಂಕಿಂಗ್ ಎಬಿಲಿಟಿನ ಬೆಳೆಸೋಲ್ಲ. ಏನು ಪ್ಯಾಸಿವ್ ಲಿಸನರ್ಸ್ ಆಗಿ ಶಿಕ್ಷಕ ಹೇಳಿದ್ದನ್ನು ರಿಸೀವ್ ಮಾಡ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ. ಸೊ ದಟ್ಸ್ ವೈ ಇಟ್ ಈಸ್ ಅನ್ಸೈಕಾಲಜಿಕಲ್ ಅಂತ ಹೇಳಿ ಕರಿತೀವಿ. ನೋ ಒರಿಜಿನಾಲಿಟಿ ಆ್ಯಂಡ್ ಕ್ರಿಯೇಟಿವಿಟಿ. ಸೊ ಅದಕ್ಕೆ ವಿದ್ಯಾರ್ಥಿಗಳ ಒಂದು ಸೃಜನಾತ್ಮಕತೆಗೆ ಅವಕಾಶ ಇರೋದಿಲ್ಲ, ಅದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲದೆ ನೋ ಒರಿಜಿನಾಲಿಟಿ ಆ್ಯಂಡ್ ಕ್ರಿಯೇಟಿವಿಟಿ ಅಂಥೇಳಿ ಕರಿಬೋದು ನಾವಿಲ್ಲಿ. ಯಾಕೆ ಅಲ್ಲಿ ಆದರೆ ಉದಾಹರಣೆಗಳನ್ನು ಕೊಟ್ಟು ಅವ್ರು ಗುರುತಿಸ್ಲಿಕ್ಕೆ ಹೇಳ್ತೀವಿ. ಸಮ್ಟೈಮ್ಸ್ ದೇ ಕ್ಯಾನ್ ಗೋ ಬಿಹೈಂಡ್ ದಟ್ ವೇ, ಇನೋವೇಟಿವ್ ವೇ ದೇ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಆಫ್ ಅಬ್ಸರ್ವೇಷನ್. ಬಟ್ ಹಿಯರ್ ಇಟ್ ಈಸ್ ನಾಟ್ ಪಾಸಿಬಲ್ ವೆನ್ ಯು ಆರ್ ಅಡಾಪ್ಟೆಡ್ ಡಿಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಅಂತ ಹೇಳಿ ಕರಿಬೋದು. ಬ್ಲೈಂಡ್ ಮೆಮೊರೈಸೇಷನ್. ಸುಮ್ಮನೆ ಹಾಗೆ ಮೆಮೊರೈಸೇಷನ್ ಅಂದರೂ ಕೂಡ ಅರ್ಥಪೂರ್ಣವಾಗಿ ಆಗದೇ ಇರ್ಬೋದು ಕೆಲವು ಸಂದರ್ಭಗಳಲ್ಲಿ. ಹಾಗೆ ನಿಯಮಗಳನ್ನು ಮಗಪ್ ಮಾಡ್ಬೋದು, ವ್ಯಾಖ್ಯೆಗಳನ್ನು, ಸೂತ್ರಗಳನ್ನು, ಥೀರಮ್ಸನ್ನು. ಸೊ ದೆನ್ ಟೇಕ್ ಇಟ್ ಆ್ಯಸ್ ಇಟ್ ಈಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ರಿಯಲ್ ಸೆನ್ಸ್ ಅಂತ. ಅದಕ್ಕೆ ಬ್ಲೈಂಡ್ ಮೆಮೊರೈಸೇಷನ್ ಅಂತ ಕೂಡ ನಾವು ಕರಿಬೋದು. ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ. ನೆಕ್ಸ್ಟು ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲರ್ನರ್ಸ್ ಅಂತ ಹೇಳಿ ಕರಿತೀವಿ. ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲರ್ನರ್ಸ್, ಜಸ್ಟ್ ದೇ ಆರ್ ರಿಸೀವಿಂಗ್ ಇನ್ಫಾರ್ಮೇಷನ್. ಏನು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರೋದಿಲ್ಲ. ದಟ್ ಈಸ್ ಅನದರ್ ಡಿಸ್ಅಡ್ವಾಂಟೇಜ್. ರೀಸನಿಂಗ್ ಈಸ್ ನಾಟ್ ಕ್ಲಿಯರ್, ಸ್ಪಷ್ಟವಾಗಿರೋದಿಲ್ಲ. ಯಾಕೆ ಹೀಗೆ, ಯಾಕೆ ಇದು ಅನ್ನೋದು. ಎಲ್ಲ ಶಿಕ್ಷಕರೇ ನೇರವಾಗಿ ಆ ವಿಷಯ ವಸ್ತುವನ್ನು ಸ್ಪಷ್ಟಪಡಿಸೋದ್ರಿಂದ ರೀಸನಿಂಗ್ ಈಸ್ ನಾಟ್ ಕ್ಲಿಯರ್, ಅದರ ಕನ್ಕ್ಲೂಷನ್ನಿಗೆ ಬರೋಕ್ಕಾಗದೇ ಇರ್ಬೋದು ಅನ್ನೋಂಥ ಅರ್ಥವನ್ನು ಕೊಡುತ್ತೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎಜುಕೇಷ್ನಲಿ ಅನ್ಸೌಂಡ್, ಶೈಕ್ಷಣಿಕವಾಗಿ ಅಷ್ಟೊಂದು ಉಪಯುಕ್ತ ಅಲ್ಲ ಅಂತ ಹೇಳಿ ಕರಿಬೋದು. ಬಟ್ ಆದರೂ ಕೂಡ ಲೋಯರ್ ಕ್ಲಾಸಸ್ಸಿಗೆ ಟು ಕವರ್ ದ ಸಿಲೆಬಸ್, ಇಫ್ ಇಟ್ ಈಸ್ ದ ಕಾನ್ಸೆಪ್ಟ್ಸ್ ಆರ್ ವೆರಿ ಸಿಂಪಲ್ ಇನ್ ಎ ವೇ, ದೆನ್ ಯು ಕ್ಯಾನ್ ಯೂಸ್ ದಿಸ್ ಮೆಥಡ್ ಆಫ್ ಟೀಚಿಂಗ್ ಆಲ್ಸೋ ಅನ್ನುವಂಥದ್ದು. ಸೊ ಇಂಡೋ ಡಿಡಕ್ಟಿವ್ ಮೆಥಡ್ ಏನಾಗಾದರೆ ಇಂಡೋ ಡಿಡಕ್ಟಿವ್ ಮೆಥಡ್, rather than using separately inductive method and deductive method to teach the different content in a classroom, teacher must use the combination of both the methods at a time. That is termed as ಇಂಡೋ-ಡಿಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್. ಯಾಕಂದರೆ ಎರಡರಲ್ಲೂ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕಾಡ್ತೀವಿ. ಟು ಟೇಕ್ ದ ಬೆನಿಫಿಟ್ ಆಫ್ ಅಡ್ವಾಂಟೇಜಸ್ ಆಫ್ ಬೋತ್ ದ ಮೆಥಡ್ಸ್ ಆಫ್ ಟೀಚಿಂಗ್, ಸೊ ದ ಟೀಚರ್ ಕ್ಯಾನ್ ಕಂಬೈನ್ ಬೋತ್ ದ ಮೆಥಡ್ಸ್. ಇಂಡೋ-ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ದೇ ಕ್ಯಾನ್ ಸ್ಟಾರ್ಟ್ ದ ಕಂಟೆಂಟ್ ವಿತ್ ದ ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್, ದಟ್ ಈಸ್ ನಥಿಂಗ್ ಬಟ್ ಇಂಡಕ್ಟಿವ್ ಅಪ್ರೋಚ್, ಆ್ಯಂಡ್ ಎಂಡ್ಸ್ ವಿತ್ ದ ಡಿಡಕ್ಟಿವ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಅಂದರೆ ಒಬ್ಬ ಶಿಕ್ಷಕ ಅನುಗಮನ ನಿಗಮನ ಪದ್ಧತಿಯ ಮೂಲಕ ಅಟ್ ಎ ಟೈಮ್, ಅಂದರೆ ಏಕಕಾಲಕ್ಕೆ ವಿಷಯ ವಸ್ತುವನ್ನು ಈ ಎರಡು ವಿಧಾನಗಳ ಮೂಲಕ ಪ್ರಸ್ತುತಪಡಿಸಿದ್ರೆ ತುಂಬ ಉಪಯುಕ್ತತೆ ಆಗುತ್ತೆ ಅಂತ ಹೇಳಿ ಕರಿತೀವಿ. ಪ್ರಾರಂಭದಲ್ಲಿ ಅನುಗಮನ ಪದ್ಧತಿಯಲ್ಲಿದ್ದು ವಿಷಯ ವಸ್ತುವನ್ನು ಮುಕ್ತಾಯ ಸಮಾರಂಭದಲ್ಲಿ ನಿಗಮನ ಪದ್ಧತಿಯ ಮೂಲಕ ಮುಕ್ತಾಯಗೊಳಿಸಿದ್ರೆ ವಿಷಯ ವಸ್ತುವಿನ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋಕ್ಕೆ ಸಾಧ್ಯತೆಯಾಗುತ್ತೆ. ಹಾಗಾದರೆ ಏನು ರೂಲು ಇಂಡೋ-ಡಿಡಕ್ಟಿವ್? ನಿಮಗೀಗಾಗಲೇ ಗೊತ್ತಿದೆ, ಇಂಡಕ್ಟಿವ್ ಮೆಥಡ್ ಸ್ಟಾರ್ಟ್ಸ್ ವಿತ್ ಅನ್ ಎಕ್ಸಾಂಪಲ್ಸ್ ಆ್ಯಂಡ್ ಜನರಲೈಸೇಷನ್ ಅಂತ. ಡಿಡಕ್ಟಿವ್ ಮೆಥಡ್ ಸ್ಟಾರ್ಟ್ ವಿತ್ ಜನರಲೈಸೇಷನ್ ಆ್ಯಂಡ್ ಎಂಡ್ಸ್ ವಿತ್ ಅನ್ ಎಕ್ಸಾಂಪಲ್ಸ್ ಅಂತ. ಹಾಗಾಗಿ ಕಾಂಬಿನೇಷನಲ್ಲಿ ನಾವೊಂದು ರೂಲ್ ಇಟ್ಕೊಳ್ಬೋದು. ಎಕ್ಸಾಂಪಲ್ ಟು ಜನರಲೈಸೇಷನ್ ಆರ್ ಎ ರೂಲ್, ಎಕ್ಸಾಂಪಲ್ ಟು ಜನರಲೈಸೇಷನ್ ದೆನ್ ಎಕ್ಸಾಂಪಲ್ಸ್. ಉದಾಹರಣೆ ಕೊಡಿ, ಅವರಿಂದನೇ ಹೇಳಿಸಿ ಜನರಲೈಸೇಷನ್ಸನ್ನು ಸ್ಟೇಟ್ ಮಾಡಿಸಿ, ತದನಂತರ ವೆರಿಫಿಕೇಷನ್ನಿಗೆ ಮತ್ತೊಂದಷ್ಟು ಸೀರೀಸ್ ಆಫ್ ಎಕ್ಸಾಂಪಲ್ಸನ್ನು ಕೊಡುವಂಥದ್ದು ಅಂತೇಳಿ. ಎಕ್ಸಾಂಪಲ್ ಟು ರೂಲ್, ರೂಲ್ ಟು ಎಕ್ಸಾಂಪಲ್, ಟರ್ಮ್ಡ್ ಆ್ಯಸ್ ಇಂಡೋ-ಡಿಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ದೆನ್ ಯು ಕ್ಯಾನ್ ಕವರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಬೋತ್ ದ ಮೆಥಡ್ಸ್, ದೆನ್ ಇಟ್ ಸೂಟ್ಸ್ ಫಾರ್ ಆಲ್ ದ ಲೆವೆಲ್ಸ್ ಆಫ್ ಸ್ಟೂಡೆಂಟ್ಸ್. ದಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಯೂಸ್ಫುಲ್ ಅನ್ನೋ ಅಂಥದ್ದು. ಸೊ ಎಷ್ಟು ಸಮಯಕ್ಕೆ ಸಾಧ್ಯನೋ ಅಷ್ಟು ನೀವು ಪ್ಲ್ಯಾನ್ ಔಟ್ ಮಾಡಿ
ಈ ಒಂದು ಬೋಧನಾ ಪದ್ಧತಿಯ ಅನುಕೂಲತೆಗಳನ್ನು ತರಗತಿಯಲ್ಲಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಬೋದು ಅಂತಕ್ಕಂಥದ್ದು. ಸೊ ಮುಂದಿನ ತರಗತಿಯಲ್ಲಿ ವಿಡಿಯೋಸಲ್ಲಿ ಮತ್ತೊಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.